ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ಜಗತ್ತಿಗೆ ಕಾಯಕ ದಾಸೋಹ ತತ್ವ ಸಾರಿದ ಬಸವಾದಿ ಶರಣರ ಕಾಯಕ ಭೂಮಿಯಾಗಿರುವ ಬಸವ ಕಲ್ಯಾಣ ನಗರದಲ್ಲಿ ಹಾರ್ಕೋಡ್ನ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠದಿಂದ ನಗರದ ಬಿಕೆಟಿಪಿ ಸಭಾಭವನದಲ್ಲಿ ಫೆಬ್ರವರಿ 15ರಿಂದ 2 ದಿನಗಳ ಕಾಲ 3ನೇ ಕಾಯಕ ಉತ್ಸವ ಆಯೋಜಿಸಲಾಗಿದೆ ಎಂದು ಹಾರ್ಕೋಡ್ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿ ಶ್ರೀ ಚನ್ನವೀರ ಶಿವಾಚಾರ್ಯರು ಹೇಳಿದರು. ಹಾರ್ಕೋಡ್ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಯಕ ಪ್ರವೃತ್ತಿಗೆ ಪ್ರೇರಣೆ ನೀಡಿರುವ ನಿಟ್ಟಿನಲ್ಲಿ 2 ದಿನಗಳ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಶನಿವಾರ ಬೆಳಗ್ಗೆ 11ಕ್ಕೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನ ಇದ್ದು, ಬೀದರ್ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದರ್ ಕಾರ್ಯಕ್ರಮವನ್ನು ಉದ್ಘಾಟಿಸುವವರು. ಶ್ರೀ ಡಾ ಬಸವಲಿಂಗ ಪಟ್ಟದೇವರು, ಶ್ರೀ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರು ಸಾನ್ನಿಧ್ಯ ಮತ್ತು ಡಾ ಗಂಗಾಂಬಿಕಾ ಅಕ್ಕ ಅಧ್ಯಕ್ಷತೆ ವಹಿಸುವರು. ಬಸವ ಕಲ್ಯಾಣ ಕ್ಷೇತ್ರ ಸಮಿತಿಯ ಬಸವರಾಜ್ ಪಾಟೀಲ್ ಸೇಡಂ ಆಶಯ ಭಾಷಣ, ಸಾಹಿತಿ ಸೋಮನಾಥ್ ಯಾಳ್ವಾರ್ ಅನುಭವ ನೀಡುವವರು. ನಿವೃತ್ತ ನ್ಯಾಯಾಧೀಶ ಸುಭಾಷ್ ಚಂದ್ರ ನಾಗರಾಳೆ, ಬಿಕೆಟಿಪಿ ಆಯುಕ್ತ ಜಗನ್ನಾಥ ರೆಡ್ಡಿ, ಬಿಇಒ ಸಿದ್ದವೀರಯ್ಯ ರುದ್ನೂರ್, ಬಿಜಿ ಶೆಟ್ಗಾರ್, ರಾಜು ಬಣಕಾರ್, ಶಾಂತಿಲಿಂಗ ಮಠಪತಿ ಭಾಗವಹಿಸುವರು ಎಂದು ಹೇಳಿದರು. ಮಧ್ಯಾಹ್ನ 12:30ರಿಂದ ಸಂಜೆ 5:30ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜರುಗಲಿದೆ ಎಂದರು. ಸಂಜೆ 5:30ಕ್ಕೆ ಕಾಯಕ ಚಿಂತನ ಗೋಷ್ಠಿ ಇದೆ. ಶ್ರೀ ಡಾ ಶಿವಾನಂದ ಸ್ವಾಮೀಜಿ, ಶ್ರೀ ಶಿವಲಿಂಗ ಸ್ವಾಮೀಜಿ, ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ, ಶ್ರೀ ಪಂಚಾಕ್ಷರಿ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಅಂಬರಯ್ಯ ಉಗಾಜಿ ಉಪನ್ಯಾಸ ನೀಡಲಿದ್ದಾರೆ. ಡಾ ಮಹೇಶ್ ಪಾಟೀಲ್, ಡಾ GS ಬುರಳೆ, ಶಶಿಕಾಂತ್ ತುರ್ಗೆ, ಚನ್ನಬಸವಣ್ಣ ಬಳತೆ, ಪ್ರದೀಪ್ ವಾತಡೆ, ರೇವಣಸಿದ್ದಪ್ಪ ಜಲಾದೆ, ಪ್ರಭಾಕರ್ ಕಳಮಾಸೆ ಪಾಲ್ಗೊಳ್ಳುವರು ಎಂದರು. ಭಾನುವಾರ ಸಂಜೆ 5:30ಕ್ಕೆ ಶ್ರೀ ಚನ್ನಬಸವ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇದೆ. ಬೀದರ್ನ ಖ್ಯಾತ ಚಿದ್ರಿ ಕಲಾವಿದ ರಾಜ್ಕುಮಾರ್ ನಾಗೇಶ್ವರ್ ಅವರಿಗೆ 2025ನೇ ಸಾಲಿನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. 25,000 ನಗದು ಹಾಗೂ ಪ್ರಶಸ್ತಿ ಫಲಕ ಒಳಗೊಂಡಿದೆ ಎಂದರು. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯದೊಳಗುರು ಲಿಂಗ ಜಂಗಮ ದಾಯತ್ವ ನರಿಯಲ್ಕಿಶ್ವರಗೋ ಪಾಯದಿಂದಿದರಿಟ್ಟು ಬಾಹಿ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತರಿ ಕಾಯವನ್ನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪರಮ ಪೂಜ್ಯ ಸದ್ಗುರು ಮಹಾಯೋಗಿ ಹಾರಕೂಡದ ಶ್ರೀ ಚನ್ನಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಡೀ ವಿಶ್ವಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿರುವಂತಹ ಶರಣರ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕೋಡ್ ನಮ್ಮ ವತಿಯಿಂದ ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಬಸವ ಕಲ್ಯಾಣ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರುವಂತಹ ತೃತೀಯ ಕಾಯಕೋತ್ಸವ ಫೆಬ್ರವರಿ 15 ಮತ್ತು 16ರಂದು ಜರುಗಲಿದೆ, 2025. ಈ ಒಂದು ಪವಿತ್ರ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಎಲ್ಲ ಅನುಭಾವಿ ಪತ್ರಿಕಾಕರ್ತರನ್ನು ಬರಮಾಡಿಕೊಂಡು ಇಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ತೃತೀಯ ಕಾಯಕ ಉತ್ಸವ ಈಗಾಗಲೇ 2 ಉತ್ಸವಗಳು ಹಾರ್ಕೋಡ್ ಮಠದಿಂದ ಜರುಗಿವೆ. ಇದು 3ನೇದಾಗಿ ಈ ಉತ್ಸವ ನಡೀತಾ ಇದೆ. ಇಡೀ ನಮ್ಮ ರಾಜ್ಯದ ಸಾಹಿತ್ಯಿಕ ಇತಿಹಾಸವನ್ನು ನೋಡಿದಾಗ 9ನೇ ಮತ್ತು 10ನೇ ಶತಮಾನದಲ್ಲಿ ಅತ್ಯಂತ ಅನುಭಾವಿ ಕವಿಗಳು ನಮ್ಮ ನಾಡಿನಲ್ಲಿ ಜನಿಸಿ ಅವರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಚಂಪೂ ಸಾಹಿತ್ಯ ಅಂತ ಕರೀತಾ ಇದ್ದಾರೆ. ಪಂಪ, ಹೊನ್ನ, ರನ್ನ, ಚಾಮುಂಡರಾಯ, ನಾಗವರ್ಮ ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಜೈನ ಕವಿಗಳಾಗಿ ಇಡೀ ಕನ್ನಡ ನಾಡಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಅದಾದ ನಂತರ 11ನೇ ಶತಮಾನದಲ್ಲಿ ದುರ್ಗಸಿಂಹ, ಚಂದ್ರರಾಜ, ಶ್ರೀಧರಾಚಾರ್ಯ, ಶಾಂತಿನಾಥ, ನಾಗವರ್ಮ ಇವರು ಕೂಡ ಜೈನ ಕವಿಗಳಾಗಿ ಅನೇಕ ಮಹತ್ವದ ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕವಿರಾಜ ಮಾರ್ಗ, ನೃಪತುಂಗ ದೇವಾದ ಮತಬಪ್ಪ ಕವಿರಾಜ ಮಾರ್ಗದೋಳು ಎನ್ನುವ ತತ್ವದಂತೆ ಇಡೀ ಕನ್ನಡ ಸಾಹಿತ್ಯದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಕನ್ನಡದ ಕೃತಿ ಕವಿರಾಜ ಮಾರ್ಗದ ಕರ್ತೃ ಶ್ರೀ ವಿಜಯ. ಅದು ಮಾನ್ಯಖೇಡ, ಈಗಿನ ಬಳಖೇಡ, ಅಲ್ಲಿ ಅದು ತಯಾರಾಯಿತು, ರಚಿತವಾಯಿತು. ಅಂಥ ಶ್ರೇಷ್ಠ ಕೃತಿಯನ್ನು ಕೊಟ್ಟಿರುವಂಥ ನಾಡು ನಮ್ಮ ಕಲ್ಯಾಣ ಕರ್ನಾಟಕದ ನಾಡು.
ಅಂತಹ ನಾಡಿನಲ್ಲಿ ಮುಂದೆ 12ನೇ ಶತಮಾನಕ್ಕೆ ಬಂದಾಗ ಪುರೋಹಿತಶಾಹಿಯ ಒಂದು ದಬ್ಬಾಳಿಕೆಯಿಂದ ಜನ ಕಂಗೆಟ್ಟು ಹೋದಾಗ ಅಂಧಕಾರ ಅಜ್ಞಾನ ಅಂಥ ಒಂದು ಪರಿಸ್ಥಿತಿಯಲ್ಲಿ ಸುಜ್ಞಾನದ ದಿವ್ಯ ಜ್ಯೋತಿಯನ್ನು ಬೆಳಗಿಸಿದಂತಹ ಕೀರ್ತಿ 12ನೇ ಶತಮಾನದ ಶರಣರಿಗೆ ಸಲ್ತಾ ಇದೆ. ಆ ದಿಸೆಯಲ್ಲಿ ಮಹಾತ್ಮ ಬಸವೇಶ್ವರರು, ಅಲ್ಲಮಪ್ರಭುಗಳು, ಅಕ್ಕಮಹಾದೇವಿ ಅವರೆಲ್ಲರೂ ಕೂಡ ಚಂಪೂ ಸಾಹಿತ್ಯ ಭಾಳ ಹಳೆಗನ್ನಡ ಸಾಹಿತ್ಯ, ಚಂಪೂ ಸಾಹಿತ್ಯವನ್ನು ನೋಡಿದ್ದೀವಿ. ಅದರ ಕನ್ನಡ ಸಾಹಿತ್ಯ, ವಚನ ಸಾಹಿತ್ಯ, ಇದು ನಡುಗನ್ನಡ ಸಾಹಿತ್ಯ. ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಸಾಹಿತ್ಯವನ್ನು ರಚಿಸಿ ಇಡೀ ವಿಶ್ವಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಿರುವಂಥ ಕೀರ್ತಿ ನಮ್ಮ ಕನ್ನಡ ನಾಡಿನ ಶರಣರಿಗೆ ಸಲ್ತಾ ಇದೆ. ಅವರು ವಿಶೇಷವಾಗಿ ಅನುಭಾವಿಗಳು ಹೇಳುವ ಹಾಗೆ ವರ್ಕ್, ವಿಜ್ಡಮ್, ಪರ್ಸಿವ್ ಅಂದ್ರೆ ಕಾಯಕ, ಜ್ಞಾನ, ಪೂಜೆ. ಶರಣರು ಸತ್ಯಶುದ್ಧವಾದಂತಹ ಕಾಯಕವನ್ನು ಮಾಡಿ ಅದರಲ್ಲಿ ಆತ್ಮಜ್ಞಾನವನ್ನು ಪಡೆದಂಥ ಮಹಾನ್ ಮೂರ್ತಿಗಳು. ಯಾಕೆಂದರೆ ವರ್ಕ್ ಮೊದಲನೇದಾಗಿ ಅವರು ಮಹತ್ವ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾಯಕದಲ್ಲಿ ಭೇದವನ್ನು ಎಣಿಸಲಾರದೆ ಸತ್ಯಶುದ್ಧವಾದಂತಹ ಕಾಯಕವನ್ನು ಶರಣರು ಮಾಡ್ತಾರೆ. ವರ್ಕ್, ವಿಜ್ಡಮ್ ಅಂದ್ರೆ ತಮ್ಮ ದಿವ್ಯಾನುಭಾವದಿಂದ ವಚನ ಸಾಹಿತ್ಯವನ್ನು ರಚಿಸಿದರು. ವರ್ಶಿಪ್ ಅಂದ್ರೆ ಕಾಯಕವೇ ತಮ್ಮ ಪೂಜೆ ಎನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಹೇಗೆ ಇಷ್ಟಲಿಂಗದ ಪರಮಾತ್ಮನ ಕುರು ಆಗಿರುವಂಥ ಇಷ್ಟಲಿಂಗದ ದ್ಯೋತಕವಾಗಿರ್ತಕ್ಕಂಥ ಪರಮಾತ್ಮನ ಕುರು ಆಗಿರುವಂಥ ಇಷ್ಟಲಿಂಗಕ್ಕೆ ಹೇಗೆ ಮಹತ್ವ ಕೊಟ್ಟು ಇಷ್ಟಲಿಂಗದ ಏಕದೇವೋಪಾಸನೆ ಮುಖಾಂತರವಾಗಿ ಸಮಾಜಕ್ಕೆ ಸಮಷ್ಟಿ ಪ್ರಜ್ಞೆಯನ್ನು ಕೊಟ್ಟಿರುವಂತಹ ವ್ಯಕ್ತಿತ್ವ ಶರಣರಿಗೆ ಸಲ್ತಾ ಇದೆ. ಆ ದಿಸೆಯಲ್ಲಿ ಕಾಯಕ, ಜ್ಞಾನ ಮತ್ತು ಇಷ್ಟಲಿಂಗ ಪೂಜೆಯ ಜೊತೆಗೆ ವಿಶೇಷವಾದಂತಹ ದಾಸೋಹ ಕಾರ್ಯಕ್ಕೆ ತಾವು ಗಳಿಸಿರುವಂತಹ ಹಣದಿಂದ ಬಂದಿರುವಂತಹ ಕಾಯಕದಿಂದ, ಪರಿಶುದ್ಧವಾದಂತಹ ಕಾಯಕದಿಂದ ಬಂದಂತಹ ಹಣದಿಂದ ದಾಸೋಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ನಾಡಿನಲ್ಲಿ ಏನಾದರೂ ದಾಸೋಹ ಪರಂಪರೆಯನ್ನು ಬೆಳೆಸಿದಂತಹ ಕೀರ್ತಿ ಪ್ರತಿಯೊಬ್ಬರ ಮನೆಗೆ ಹೋದಾಗ, ಮಠಗಳಿಗೆ ಹೋದಾಗ ಈ ಭಾಗದಲ್ಲಿ ದಾಸೋಹ ಪ್ರಜ್ಞೆಯನ್ನು ಬೆಳೆಸಿದಂತಹ ಕೀರ್ತಿ 12ನೇ ಶತಮಾನದ ಶರಣರಿಗೆ ಸಲ್ತಾ ಇದೆ. ನಾವೇನಾದರೂ ಇವತ್ತು ದಾಸೋಹ ಮಾಡ್ತಾ ಇದ್ದೀವಿ ಅಂದ್ರೆ ಅದು 12ನೇ ಶತಮಾನದ ಶರಣರ ದಿವ್ಯವಾಗಿರುವಂಥ ಅಧ್ಯಾತ್ಮದ ದಿವ್ಯ ಪ್ರೇರಣೆಯಿಂದ, ಆ ಪ್ರೇರಣೆಯಿಂದ ಈ ನಾಡಿನಲ್ಲಿ ಇವತ್ತಿಗೂ ಕೂಡ ಇವತ್ತು ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ, ಬಸವ ಕಲ್ಯಾಣದಲ್ಲಿ ಯಾರೇ ಒಂದು ಲಗ್ನ ಮಾಡಬೇಕಾದ್ರೆ ಜಂಗಮ ದಾಸೋಹ ಕಾರ್ಯ ಮಾಡ್ತಾರೆ. 101 ಜಂಗಮಾರ್ಚನೆ ಕಾರ್ಯವನ್ನು ಮಾಡಿಯೇ ಬಸವ ಕಲ್ಯಾಣದಲ್ಲಿ ನಮ್ಮ ಧರ್ಮದ ಲಿಂಗಾಯತ ಧರ್ಮದವರು, ವೀರಶೈವ ಧರ್ಮದವರು ಲಗ್ನಗಳನ್ನು ಮಾಡ್ತಾ ಇದ್ದಾರೆ. ಅದು ಆ ಒಂದು ದಿವ್ಯ ನೆಲದ ಪರಂಪರೆ. ನಮ್ಮ ನಾಡಿನಲ್ಲಿ ಕಾಯಕ, ಪರಿಶುದ್ಧ ಕಾಯಕ, ದಾಸೋಹ ಅಂತ ಅಧ್ಯಾತ್ಮದ ದಿವ್ಯ ನೆಲೆ ನಮ್ಮ ಕನ್ನಡ ನಾಡಿನ ಶರಣರಲ್ಲಿದೆ. ಆ ದಿಸೆಯಲ್ಲಿ ಇವತ್ತು ನಮಗೆ ಭಾಳ ಖುಷಿ ಆಗ್ತಾ ಇದೆ. ಬೇರೆ ಬೇರೆ ಕಡೆ ಹೋದಾಗ ಏನೋ ಇವತ್ತು ಕೊಲೆ ಸುಲಿಗೆಗಳನ್ನು ನಾವು ನೋಡ್ತೀವಿ. ಆದರೆ ನಮ್ಮ ನಾಡಿನಲ್ಲಿ ಶಾಂತಿಯ ವಾತಾವರಣ, ಆಧ್ಯಾತ್ಮದ ದಿವ್ಯ ವಾತಾವರಣ ಯಾಕೆ ನೆಲೆಸ್ತಾ ಇದೆ ಅಂದ್ರೆ ಅದು ಮಹಾತ್ಮರ ದಿವ್ಯ ಪ್ರೇರಣೆಯಿಂದ. ಆ ದಿಸೆಯಲ್ಲಿ ಇವತ್ತೆಲ್ಲ ವಿಭಾಗಗಳ ಕಲ್ಯಾಣ ಮಹೇಶ್ ಪಾಟೀಲರು, ನಮ್ಮ ಬಿರಾದರವರು